ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನನ್ನನ್ನು ಕೇಳಿದ್ರೆ ಏನೂ ಸಮಸ್ಯೆ ಇಲ್ಲ. 3 ವರ್ಷ ಆಯ್ತಲ್ವಾ, ಇನ್ನೇನು ತೊಂದರೆ ಆಗಲ್ಲ. ಒಂದು ವೇಳೆ ಹಾಗೇನಾದರೂ ತೊಂದರೆ ಆದರೆ ನೀವು ಯಾರೂ ಚಿಂತೆ ಮಾಡಬೇಕಾಗಿ, ನಾನಿದ್ದೀನಿ, ನಾನು ನೋಡ್ಕೋತೀನಿ. ಅಲ್ಲ ಅಣ್ಣ, ಅದು ಕಪ್ಪ ಅಂಕಲ್ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಮತ್ ಯಾಕೆ ಟೆನ್ಷನ್ನು? ಚಂದ್ರಕಾಂತ್, ಏನೇ ಬಂದರೂ ನಾನು ನೋಡ್ಕೋತೀನಿ ಅಂತ ಹೇಳಿದ್ದೀನಲ್ಲ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಭಯ ಏನು ಅಂತ ನನಗೂ ಗೊತ್ತು. ನಾನಿದ್ದೀನಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅಕ್ಕ 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 ಹಾಯ್ ಆಂಟಿ, ಹಾಯ್ ನಮ್ರತಾ, ಹಾಯ್ ಚಿಕ್ಕಪ್ಪ. ಸಾರಿ ಅಕ್ಕ, ನಿಮ್ ಮನೆ ಒಳಗೆ ಯಾರೋ ಇದಾರೆ ಅಂತ. ಮೀರಾ, ಪರವಾಗಿಲ್ಲ, ಇವ್ರು ನಮ್ಮ ಅಂಕಲ್ ಲಾಯರ್ ಗೋವರ್ಧನ್ ಮೂರ್ತಿ ಅಂತ. ಹಲೋ ಸರ್. ಹಾಯ್. ಸಾಕೇತ್. ಇವರೇ ನಮ್ಮ ಅಳಿ ಅಂದ್ರು, ಸಾಕೇತ್ ರಾಜ್ಗುರು. ಇವ್ರನ್ನ ನೀವು ನನಗೆ ಪರಿಚಯ ಮಾಡಿಕೊಡ್ಬೇಕಾ? ಇವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ನೈಸ್ ಟು ಮೀಟ್ ಯು ಸರ್. ಪ್ಲೆಷರ್ ಇಸ್ ಮೈನ್. ಸರಿ, ಹಾಗಾದ್ರೆ ಮದುವೆ ತಯಾರಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಅಯ್ಯೋ ಸರ್, ಇದು ಯಾಕೆ? ನಾನು ಬರ್ತಿದ್ದ ಹಾಗೆ ನೀವು ಹೊರಡ್ತಿದ್ದೀರಾ? ನೀವೇನೋ ಮಾತಾಡ್ತಿದ್ರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಚೇಚೆ, ಹಾಗೇನಿಲ್ಲ. ಮದುವೆ ವಿಷಯ ಮಾತಾಡ್ತಾ ಇದ್ವಿ, ಎಲ್ಲ ಮುಗ್ದಿತ್ತು, ಇನ್ನೇನು ಹೊರಟಿದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಸರ್ ಪ್ಲೀಸ್, ಈಗ ನೀವು ಹೊರಟ್ರೆ ನಾನು ಬಂದಿದ್ದಕ್ಕೆ ಹೋದ್ರಿ ಅಂತ ಅನ್ಸುತ್ತೆ. ಕೂತ್ಕೊಳ್ಳಿ ಸರ್. ಅದು ಅಂಕಲ್ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಭಾವಂಗ್ ಬೇಜಾರಾಗುತ್ತೆ. ನಾನು ಎಲ್ಲಾರ್ಗೂ ಸೆಕೆಂಡ್ ರೌಂಡ್ ಟೀ ತರ್ತೀನಿ. ಪ್ಲೀಸ್ ಕೂತ್ಕೊಳ್ಳಿ ನೀವು. ಸೂರ್ಯ ಮುಳುಗೋವರೆಗೂ ಇವರಿಬ್ರು ಮುಖ ನೋಡೋದು ಸ್ಮೈಲ್ ಮಾಡೋದು, ಮುಖ ನೋಡೋದು ಸ್ಮೈಲ್ ಮಾಡೋದು ಮಾಡ್ತಾನೆ ಇರ್ತಾರೆ. ನಾನೇ ಮಾತಾಡಿಸ್ಬೇಕು. ಲಕ್ಷ್ಮಿ ಆಂಟಿ, ನಮ್ ಸಾಕು ಅಹಲ್ಯ ಅಕ್ಕನ್ ಜೊತೆ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. 5 ನಿಮಿಷ ಹೊರಗಡೆ ಕಳ್ಸ್ಕೊಡ್ತೀರಾ? ಅಯ್ಯೋ, ಮಾತಾಡೋದಕ್ಕಂತಾನೆ ಅಲ್ಲಿಂದ ಬಂದಿದೀವಿ. ಮುಖ ಯಾಕೋ ಹೀಗ್ ಮಾಡ್ಕೋತಿದ್ಯಾ? 5 ನಿಮಿಷ ಪ್ಲೀಸ್. ಅದ್ರಲ್ಲಿ ಕೇಳೋದೇನ್ ಬಂತು? ಫೋನ್ ಮಾಡಿದಿದ್ರೆ ಅಲ್ಲೇನೆ ಬರ್ತಿದ್ಲಲ್ವಾ? ನೋಡ್ದೆ ಸಾಕು, ಆಂಟಿ ಪರ್ಮಿಷನ್ ಕೊಟ್ಟಾಯ್ತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಹೋಗಿ ಹೋಗಿ ಮಾತಾಡ್ಕೊಂಡ್ ಬನ್ನಿ, ಹೋಗಿ. ಅಯ್ಯೋ, ಏನ್ ನೋಡ್ತಾ ಇದ್ದೀರಾ? ಅಕ್ಕ ಇಂಜಿನ್ ಮುಂದೆ ಹೋಗೋವರೆಗೂ ಬೋಗಿ ಹಿಂದೆ ಬರಲ್ಲ. ಬಿಡಿ ಅಕ್ಕ, ಪ್ಲೀಸ್. ಹೂವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ. ಅಮ್ಮನೇ ಇದನ್ನೆಲ್ಲ ನೋಡ್ಕೊಳ್ಳೋದು. ದೇವಸ್ಥಾನಕ್ಕೆ ಹೂ ಕೊಡ್ಬೇಕಲ್ಲ. ಆಫೀಸಲ್ಲೂ ಕೆಲಸ ಮಾಡಿ, ಮನೇಲೂ ಕೆಲಸ ಮಾಡಿ, ಪಾರ್ಟ್ ಟೈಮ್ ದೇವಸ್ಥಾನಕ್ಕೂ ಹೂ ಕಳ್ಸಿಕೊಡ್ತೀರಲ್ಲ, ಕಷ್ಟ ಆಗಲ್ವಾ? ಕಷ್ಟ ಅನ್ಕೊಂಡ್ರೆ ಜೀವನ ನಡಿಬೇಕಲ್ಲ. ಅದು ನಿಜಾನೇ. ಬಟ್ ಜೀವನ ಅಂದ್ರೆ ಬರೀ ಕೆಲಸನೇ ಆಗ್ಬಾರ್ದು. ಅದರಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸಂತೋಷ, ಸಂಭ್ರಮಕ್ಕೂ ಜಾಗ ಇರ್ಬೇಕಲ್ವಾ? ಇರುತ್ತೆ, ಆದ್ರೆ ಕಂಡೀಷನ್ಸ್ ಅಪ್ಲೈ. ಏನ್ ಕಂಡೀಷನ್ಸ್? ಸಂದರ್ಭ ಸನ್ನಿವೇಶ ನೋಡ್ಕೊಂಡು ನಮ್ ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಖುಷಿ ಪಡೋದಷ್ಟೇ. ಮತ್ತೇನಪ್ಪ ಮಾತಾಡ್ಲಿ? ನಾನು ಪ್ರಶ್ನೆ ಕೇಳಿದ್ರೆ ಮಾತ್ರ ಅವ್ರು ಉತ್ತರ ಕೊಡ್ತಾರೆ. ಅವ್ರಾಗೆ ಏನು ಕೇಳ್ತಿಲ್ವಲ್ಲ. ನೀವ್ ಕೊಟ್ಟಿದ್ ಹೂ ಕಳ್ಕೊಂಡಿದ್ದು ನನ್ ಮನ್ಸಿಗೆ ಇನ್ನೂ ತುಂಬಾ ಬೇಜಾರಾಗ್ತದೆ. ನೋನು, ಪರವಾಗಿಲ್ಲ,
ಆ ವಿಷಯನ ಮರ್ತ್ಬಿಡಿ. ನಾನೀಗ ನಿಮ್ಗೆ ಇನ್ನೊಂದೇನೋ ಕೊಡಬೇಕು ಅಂತ ಬಂದಿದ್ದೀನಿ. ಹಾ? ಹೇ ನೋನೋ, ಹಾಗಲ್ಲ. ಐ ಮೀನ್ ನಿಮ್ಗೋಸ್ಕರ ಕೊಡೋಕ್ಕೆ ಅಂತ. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಿಷ್ಟ ಆಯ್ತು ಅಂತ ತಂದಿದ್ದೀನಿ. ಅಲ್ಲೇ ಅವ್ರೆ, ಮೊದಲಿಂದಲೂ ನಾನು ಫ್ಯಾಮಿಲಿ, ಕೆಲಸ, ಜವಾಬ್ದಾರಿ ಅಂತ ಬಂದವನು. ಯಾವತ್ತೂ ನನ್ನ ಬಗ್ಗೆ ಆಗಲಿ, ನನ್ನ ಮದುವೆ ಬಗ್ಗೆ ಆಗಲಿ, ನನ್ನ ಸಂಸಾರದ ವಿಷಯದ ಬಗ್ಗೆ ಆಗಲಿ ಯೋಚನೆನೇ ಮಾಡಿಲ್ಲ. ಇನ್ಫ್ಯಾಕ್ಟ್ ಅದಕ್ಕೆಲ್ಲ ಟೈಮು ಸಿಗಲಿಲ್ಲ. ಬಟ್ ಮದುವೆ, ಹೆಂಡತಿ ಅನ್ನೋ ವಿಚಾರ ಬಂದಾಗ ನಿಮ್ಮ ಮುಖ ನನ್ನ ಮನಸ್ಸಲ್ಲಿ ಫಿಕ್ಸ್ ಆಗೋಯ್ತು. ನಿಮ್ಮನ್ನು ಬಿಟ್ಟು ಬೇರೆ ಏನು ಯೋಚನೆನೇ ಬರಲ್ಲ. ನೀವು ನನ್ನ ಹೆಂಡತಿ ಅನ್ನೋದು ನನ್ನ ಮನಸ್ಸಲ್ಲಿ ಹಚ್ಚೊತ್ತಿದೆ. ಅದಕ್ಕೆ ನಿಮಗೆ ಸೂಟ್ ಆಗುತ್ತೆ ಅಂತ ಈ ಓಲೆ. ನಿಮ್ ಟೇಸ್ಟ್ ಏನು ಅಂತ ಗೊತ್ತಾಗ್ಲಿಲ್ಲ, ಬಟ್ ಇದು ನಿಮಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಹೇಗಿದೆ? ಯಾಕೇನು ಹೇಳ್ತೀನಿ? ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ನನಗಿಷ್ಟ ಆಯ್ತು. ಲಾಯರ್ ಅಂಕಲ್, ಅದು ಫೋನ್ ಕಾಲ್ ಬರ್ತಿದೆ. ಒಂದ್ ನಿಮಿಷ ಆಂಟಿ. ಹಾಗೆ ಅಲೈನ್ಮೆಂಟ್ ಎಲ್ಲ ಫಿಕ್ಸ್ ಆಗಿದೆ ಅಲ್ವಾ? ಲಗ್ನ ಪತ್ರಿಕೆ ಎಲ್ಲ ಹಂಚ್ತಾ ಇದ್ದೀರಲ್ವಾ? ಮದುವೆ ತುಂಬಾ ದಿನ ಏನಿಲ್ಲ, ಏನ್ ಬಂದ್ಬಿಡುತ್ತೆ. ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ತಾನೆ? ಎಲ್ಲ ಅಳಿಯಂದ್ರ ಕಡೆಯವರೇ ನೋಡ್ಕೋತಿದ್ದಾರೆ. ಅವ್ರು ನಮ್ಗೆ ಯಾವ ಜವಾಬ್ದಾರಿನೂ ವಹಿಸಿಲ್ಲ. ದೇವ್ರಂಥ ಮನುಷ್ಯ. ಹೌದು, ನಮ್ ಸಾಕು ದೇವ್ರೆ, ನಮ್ ಸಾಕು ನೋಡುವಾಗ ನಮ್ಮಮ್ಮ ಮತ್ತೆ ಕಾಲ್ ಮಾಡ್ತಿದ್ರಲ್ಲ. ಬಂದೆ ಅಂಕಲ್, ಒಂದ್ ನಿಮಿಷ ಬರ್ತೀನಿ ಆಂಟಿ. ಅಯ್ಯೋ, ನಮ್ ಸಾಕು ಹೊಗಳುವಾಗ ನಮ್ಮಮ್ಮ ಈಗ್ಲೇ ಕಾಲ್ ಮಾಡ್ಬೇಕಾ? ಹೇಳಮ್ಮ. ಮೀರಾ, ಮದ್ವೆ ಕಾರ್ಡ್ ಕೊಡಕ್ಕೆ ಲಿಸ್ಟ್ ಮಾಡಿಟ್ಟಿದ್ಯಲೆ, ಆ ಬುಕ್ ಎಲ್ಲಿದೆ? ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಮ್ಮ, ನನ್ನ ರೂಮಲ್ಲಿ. ರೂಮಲ್ಲಿ ಇಟ್ಕೊಂಡು ಏನೇ ಮಾಡ್ತೀಯಾ? ಎಲ್ರಿಗೂ ಒಂದೊಂದು ಕಾಪಿ ಕೊಡು ಅಂತ ಹೇಳಿದ್ದೆ ತಾನೆ? ಅಮ್ಮ, ಎಲ್ಲಾ ಕಾಪೀಸು ಮಾಡಿದ್ದೆ, ಆದ್ರೆ ನಿನಗ್ ಕೊಡೋದನ್ನ ಮರ್ತ್ಬಿಟ್ಟೆ. ಪ್ರಣಮ್ಗೆ ಹೇಳು ಟೇಬಲ್ ಮೇಲಿದೆ ಅಂತ ತಂದ್ಕೊಡ್ತಾನೆ. ಮೀರಾ, ನೀನು ನಂಬ್ಕೊಂಡು ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ ಕಣೆ. ಅದನ್ನ ಮರ್ತೆ ಇದನ್ನ ಮರ್ತೆ ಅಂತ ಎಲ್ಲಾ ಕೆಲ್ಸನೂ ಹಾಳು ಮಾಡ್ತೀಯ. ಮದ್ವೆ ದಿನ ಹತ್ರ ಬರೋದಕ್ಕೂ ನೀನ್ ಒಂದೊಂದ್ ಕೆಲ್ಸ ತಡ ಮಾಡೋದಕ್ಕೂ ಏನಾಗುತ್ತೋ ಅಂತಾನೆ ಭಯ ಆಗ್ತಾ ಇದೆ. ಅಮ್ಮ, ಟೇಬಲ್ ಮೇಲೆ ಲಿಸ್ಟ್ ಇದೆಯಮ್ಮ, ಅದನ್ನ ತಗೊಂಡ್ರೆ ಮುಗ್ದೋಯ್ತು. ಅದಕ್ಕೆ ಯಾಕೆ ಇಷ್ಟು ಬೈಬೇಕು? ಬೈದೆ ಇನ್ನೇನ್ ಮಾಡ್ಲಿ? ಆಯ್ತಾಯ್ತು, ನಾನ್ ಬಂದ್ಮೇಲೆ ಅದ್ ಎಷ್ಟ್ ಬೇಕಾದ್ರೂ ಬಾಯ್. ಮಂದು ಯಾವಾಗ್ಲೂ ಬೈಯೋದಾಗೋಯ್ತು. ಡೈವರ್ಸು ಒಳ್ಳೇದೇನೋ. ಮೀರಾ ಅವ್ರೆ, ಅಲ್ಯಾಕ್ ನಿಂತ್ರಿ? ಬನ್ನಿ. ಏನೋ ಡಿವೋರ್ಸ್ ಅಂತ ಮಾತಾಡ್ದಾಗಿತ್ತು. ಏನಿಲ್ಲಮ್ಮ,
ನಾನು ಲಾಯರ್ ಅಲ್ವಾ, ನನ್ನ ಹತ್ರ ಈ ಡೈವರ್ಸ್ ಕೇಸ್ಗಳು ತುಂಬಾ ಬರ್ತಾ ಇರ್ತವೆ. ಇತ್ತೀಚೆಗೆ ನನ್ನ ಹತ್ರ ಡೈವರ್ಸ್ ಕೇಸ್ಗಳು ತುಂಬಾನೇ ಬರ್ತಿವೆ. ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನೋಡು, ಮದುವೆ ದಿವಸ ಕೂಡ 2 ಹಿಯರಿಂಗ್ ಇದೆ. ಒಂದ್ ಕಡೆ ಮಗಳ ಮದುವೆ, ಇನ್ನೊಂದ್ ಕಡೆ ಗಂಡ ಹೆಂಡತಿನ ದೂರ ಮಾಡ್ಬೇಕು. ಲಾಯರ್ ಜೀವನ ಹೇಗಿದೆ ನೋಡು, ವಿಚಿತ್ರವಾಗಿ. ಹೌದು ಒಂದ್ ಕಡೆ ಜೋಡಿನ ಒಂದ್ ಮಾಡಿದ್ರೆ ಇನ್ನೊಂದ್ ಕಡೆ ಜೋಡಿನ ದೂರ ಮಾಡ್ತೀರಾ. ಹಾಗೆ ನೀವ್ ಮಾತಾಡಿದ್ದು ನಮ್ ಸಾಕು ವಿಷಯದ ಬಗ್ಗೆ ಅಲ್ಲ ತಾನೆ? ಹೆಚ್ಚೆ ಹಾಗೇನಿಲ್ಲಮ್ಮ. ಸರಿ ಲಕ್ಷ್ಮಿ, ನಾನು ಬರ್ತೀನಿ ಕಣ. ಅಂಕಲ್ ನಿಮ್ ಆಫೀಸ್ ಅಲ್ಲಿ ಬರುತ್ತಾ? ಯಾಕಮ್ಮ? ಅದು ಯಾವ್ದಾದ್ರು ಕೇಸ್ ಬಂದ್ರೆ ನಿಮ್ಮ ಆಫೀಸ್ಗೆ ಕಳ್ಸೋದಕ್ಕೆ ಅಂತ. ಯಾಕೆ ಗಾಬರಿ ಆದ್ರಾ? ಹಾಗೇನಿಲ್ಲಮ್ಮ, ನಾನು ಬರ್ತೀನಿ. ಸರಿ ಲಕ್ಷ್ಮಿ ಆಂಟಿ, ನಾವೇನ್ ಹೊರಡ್ತೀವಿ, ಸಾಕು ಹೊರಡೋಣವಾ? ಹೌದು, ಲಾಯರ್ ಸರ್ ಎಲ್ಲಿ ಹೊರಟ್ಬಿಟ್ರ? ಹೌದಳಿ ಅಂದ್ರೆ ಅವ್ರು ಇಷ್ಟೊತ್ತು ಕೂತಿದ್ದೆ ಅಪರೂಪ, ಹೊರಟ್ಬಿಟ್ರು. ಸರಿಮ್ಮ, ನಾವೇನು ಬರ್ತೀವಿ. ಸರ್, ನೀವು ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೋಬೇಡಿ. ಇದು ಬರೀ ನನ್ನ ಮನೆ ಮದ್ವೆ, ನಿಮ್ಮ ಮನೆ ಮದ್ವೆ ಅಲ್ಲ. ಮೃತ, ಬಟ್ಟೆ ತಗೊಳ್ಳೋದಕ್ಕೆ ನೀನು ಬರ್ತೀನಿ ಅಂತ ಹೇಳಿದ್ದೆ. ನಾವಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಪರವಾಗಿಲ್ಲ ಬಾವ, ನೆಕ್ಸ್ಟ್ ಟೈಮ್ ಬಟ್ಟೆ ಬೇಕು ಅಂತ ನಿಮ್ಮನ್ನೇ ಗಂಟು ಬೀಳ್ತೀನಿ. ಹೋಗೆ, ನಾನನ್ ಭಾವನ ಕೇಳ್ತಿದ್ದೀನಿ, ನಿನ್ನ ಹತ್ರ ಕೇಳಿದ್ನಾ? ಮೀರಾ, ಹೊರಡೋಣವಾ? ಏನಾಯ್ತು? ಏನಿಲ್ಲ, ನೀವ್ ಮಾತಾಡ್ತಿರೋದನ್ನೆಲ್ಲ ನೋಡಿದ್ರೆ ಎಷ್ಟು ಚಂದ ಅನ್ಸುತ್ತೆ. ಬಾ ಸಾಕು, ಹೊರಡೋಣ. ಬಾಯ್ ಬಾಯ್. ಕೆಮ್ಮು ಯಾಕೋ ಜಾಸ್ತಿ ಆಗಿರೋ ಹಾಗಿದೆ. ನೀತಿ ಜಾಸ್ತಿ ಆಗಿರೋ ಹಾಗಿದೆ. ಅಮ್ಮು, ಇವತ್ ಮಾಡ್ತೇನೆ ನಿಂಗೆ. ಯಾವ್ದೇ ಇದು ಓಲೆ? ಅದು ಅವರು ಈಗ ತಾನೇ ಕೊಟ್ಟು ಹೋದ್ರಮ್ಮ. ವ್ಯಾಲೆಂಟೈನ್ಸ್ ಡೇ ಗಿಫ್ಟಾ? ಅಕ್ಕ, ಏನೇ ಮಾತಾಡಿದ್ರಿ? ರೊಮ್ಯಾಂಟಿಕ್ ಆಗಿ ಏನಾರು ಮಾತಾಡಿ ಇರ್ತೀರಾ?